ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಟಾಪಿಕ್ಕು ತುಂಬ ಹೆಣ್ಮಕ್ಳಿಗೆ ತುಂಬಾ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಏನಪ್ಪ ಸಮಸ್ಯೆ ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ಒಂದು ರೀತಿ ಇವಾಗಿನ ಪ್ರೆಸ್ಟೇಷನ್ ಆಗಿರ್ಬೋದು, ಹಾಗೆ ಈಗಿನ ವರ್ಕ್ ಪ್ರೆಷರ್ ಆಗಿರ್ಬೋದು. ಸೊ ಎಲ್ಲರಿಗೂ ಏನಾಗ್ತಿದೆ ಅಂದರೆ, ನಾವು ತಿನ್ನೋ ಫುಡ್ಡಿಂದನೇ ಆಗಿರ್ಬೋದು, ಅಥವಾ ನಮ್ಮ ಮನೆಗಳಲ್ಲೇ ಆಗಲಿ ಔಟ್ಸೈಡ್ ಆಗಲಿ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಹೆಣ್ಮಕ್ಳು ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ದೆ ಸೊ ಅವ್ರಿಗೋಸ್ಕರ ಅವರು ಟೈಮ್ ಕೊಡೋದು ತುಂಬ ಕಮ್ಮಿ. ಸೊ ಆಲ್ಮೋಸ್ಟು 75% ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ನಮಗೆ ಟೈಮ್ ಇಟ್ಕೊಳ್ಳೋದು ಕಮ್ಮಿನೇ. ಸೊ ಕೆಲಸ ಮನೆಯಲ್ಲಿ ಆಗಿರ್ಬೋದು, ಆಚೆ ಕೆಲಸ ಆಗಿರ್ಬೋದು, ಈ ರೀತಿ ತುಂಬಾ ಬ್ಯುಸಿಯಾಗಿರ್ತಾರೆ. ಯಾಕೆಂದರೆ ಮಕ್ಕಳು ಸ್ಕೂಲು, ಆಚೆ ಡ್ಯೂಟಿ, ಈ ಥರ ಎಲ್ಲ. ಸೊ ಅವ್ರು ಕೇರ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ. ಸೊ ಯಾರ್ಯಾರು ತುಂಬ ಕಮ್ಮಿ ನಮಗೋಸ್ಕರ ನಾವು ಟೈಮ್ ಕಮ್ಮಿನೇ ಯೂಸ್ ಮಾಡ್ಕೋತೀವಿ, ನಮಗೋಸ್ಕರ ಟೈಮೇ ಇರಲ್ಲ ಅನ್ನೋರು ಕಮೆಂಟ್ ಮಾಡಿ. ಸೊ ಯಾಕೆಂದರೆ ನಾನು ಕೂಡ ವುಮೆನ್ ಆಗಿ ಸೊ ಅಷ್ಟು ಬ್ಯುಸಿ ಲೈಫ್ ಲೀಡ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಈ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತು. ಸೊ ಪೀರಿಯಡ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಪೀರಿಯಡ್ ಪ್ರಾಬ್ಲಮ್ಸ್ ತುಂಬಾ ಆಗ್ತಾ ಇರುತ್ತೆ. ಸೊ ಒಂದು ತಿಂಗಳಾಗೋರಿಗೆ 1.5 ತಿಂಗಳು ಅಥವಾ 2 ತಿಂಗಳಿಗಾಗುತ್ತೆ, ಅಥವಾ 3 ತಿಂಗಳಿಗಾಗ್ಬೋದು, ಇಲ್ಲ 6 ತಿಂಗಳಿಗಾಗ್ಬೋದು. ಕೆಲವೊಬ್ಬರು ಮಾತ್ರನೇ ಕರೆಕ್ಟಾಗಿ ಮಂತ್ಲಿ ಆಗ್ತಾ ಇರ್ತಾರೆ, ಪೀರಿಯಡ್ ಆಗ್ತಾ ಇರಲ್ಲ, ಸ್ಟಾಪ್ ಆಗಿಬಿಟ್ಟಿರುತ್ತೆ ಕೆಲವೊಬ್ರಿಗೆಲ್ಲ ತುಂಬ. ಸೊ ಅದು ಯಾವ ರೀತಿ ನಾವು ತಟ್ಟಂತ 1 ಗಂಟೆಯಲ್ಲಿ ರಿಸಲ್ಟ್ ಬರೋದು ಹೇಗೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಹೇಳಿದಾಗೆ ಹೆಣ್ಮಕ್ಳಿಗೆ ತುಂಬ ವರ್ಕ್ ಪ್ರೆಷರಿಂದ ಆಗಿರ್ಬೋದು. ಸೊ ನಮಗೆ ಒಳ್ಳೊಳ್ಳೆ ಆಹಾರಗಳು ಆಗಿರ್ಬೋದು, ಬೆಳಗ್ಗೆ ನಾವು ತಿನ್ನೋ ಆಹಾರ ಯಾವ ಥರ ಇರುತ್ತೋ, ಮಧ್ಯಾಹ್ನ ತಿಂತೀವೋ ಇಲ್ಲೋ, ನೈಟ್ ತಿಂತೀವೋ ಇಲ್ಲೋ, ಈ ಥರ ಇರುತ್ತೆ ಸರಿಯಾಗಿ ತಿನ್ನೋದ್ರ ಬಗ್ಗೆ. ಹಾಗೆ ಏನೋ ಒಂದು ಸಿಕ್ಕಿದ್ದು ತಿನ್ಕೊಂಡು ಇರೋರು ತುಂಬ ಜನ ಇದ್ದಾರೆ. ಸೊ ಇದೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು, ಸೊ ನಮಗೋಸ್ಕರ ನಾವು ಏನು ಮಾಡ್ಕೊಳಕ್ಕಾಗಲ್ಲ, ಆದರೂ ನಮಗೆ ಪೀರಿಯಡ್ ಸಮಸ್ಯೆ ಇದೆ, ಡಾಕ್ಟರ್ ಹತ್ರ ಹೋದ್ರೂ ಕೆಲವೊಬ್ಬರಿಗೆ ರಿಸಲ್ಟ್ ಸಿಗಲ್ಲ. ಸೊ ಇನ್ನು ಕೆಲವೊಬ್ಬರಿಗೆ ನಾವು ಏನಾಗುತ್ತೆ, ಡಾಕ್ಟರ್ ಹತ್ರ ಹೋದ್ರೆ ಆ ಟೈಮಲ್ಲಿ ರಿಸಲ್ಟ್ ಕೊಡುತ್ತೆ, ನೆಕ್ಸ್ಟ್ ಮತ್ತೆ ಅದೇ ಪ್ರಕಾರ ಅದೇ ಥರನೇ ಆಗ್ತಾ ಇರುತ್ತೆ. ಸೊ ಯಾವಾಗೇ ಆಗಲಿ ಈ ಸಮಸ್ಯೆ ನಮಗೆ ಬರಬಾರ್ದು. ಸೊ ಈ ಥರ ಆದಾಗ, ಈಗ ಹಬ್ಬ ಹುಣ್ಣಿಮೆಗಳಿರುತ್ತೆ, ಇವಾಗ ಹಬ್ಬ ಬರ್ಬೋದು, ಈ ಟೈಮ್ಗೆ ಆಗ್ಬೋದು ಅಂತ ಇರುತ್ತೆ. ಸೊ ಆ ಟೈಮ್ಗೆ ಆಗಲ್ಲ, ಅಥವಾ ಹಬ್ಬ ಬರೋಕ್ಕೆ ಮುಂಚೆನೇ ಆಗ್ಬೋದು, ಇಲ್ಲ ಕೆಲವೊಬ್ರಿಗೆ ಆಗೋದೇ ಇಲ್ಲ 2-3 ಮಂತ್ಸು. ಸೊ ಇದಕ್ಕೆಲ್ಲ ಒಂದು ಕಷಾಯ ಮಾಡಿ ತೋರಿಸ್ತೀನಿ ನಿಮಗೆ. ಅದನ್ನು ಯಾವ ರೀತಿ ಕುಡಿಬೇಕು, ಅಥವಾ ಯಾವ ರೀತಿ ನಾವು ಯಾವ್ಯಾವ ಟೈಮಲ್ಲಿ ಕುಡಿಬೇಕು ಅಂತ ಇದನ್ನು ಕುಡಿದು ನೋಡಿ. ನಿಮಗೆ ತಟ್ಟಂತ ಮೇಜರ್ 1 ದಿನ ಅಂದರೆ 1-2 ದಿನ ಆ ಥರ ಏನಾದ್ರು ಸ್ಟಾಪ್ ಆಗಿ ಆಗಬೇಕು ಅನ್ನೋಂಗಿದ್ರೆ ಅದು 1 ಅವರಲ್ಲೇ ಆಗಿಬಿಡುತ್ತೆ. ಇನ್ನು ಕೆಲವೊಬ್ಬರಿಗೆ ತುಂಬಾ ಬಾಡಿಯಲ್ಲಿ ಬ್ಲಡ್ ಒಂದು ಫ್ಯೂರಿ ಇಲ್ಲದೆ ಇರ್ಬೋದು, ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಬಾಡಿಯಲ್ಲಿ ಎಲ್ಲ ಕ್ಲಿಯರ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅದನ್ನು ಕಂಟಿನ್ಯೂಸ್ ಆಗಿ ಒಂದು 3-4 ಡೇಸ್ ಆದರೂ ತೊಗೋಬೇಕಾಗತ್ತೆ. ಇಲ್ಲ ಅಂದರೆ ಆ ಥರ ಏನು ಸಮಸ್ಯೆ ಇಲ್ಲ ಅಂದರೆ, 1.5 ತಿಂಗಳು 2 ತಿಂಗಳು ಆಗಿಲ್ಲ ಅಂದರೆ ಒಂದೇ ಟೈಮ್ಗೆ ನೀವು 1 ಅವರಲ್ಲೇ ಪೀರಿಯಡ್ಸ್ ಆಗೋ ಸಾಧ್ಯತೆ ಇರುತ್ತೆ. 100% ಆಗೇ ಆಗುತ್ತೆ. ಸೊ ಮಿಸ್ ಮಾಡದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಾನು ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಹೆಣ್ಮಕ್ಳಿಗೆ ಮಾತ್ರ. ಮಿಸ್ ಮಾಡದೆ ಈ ರೆಮಿಡಿ, ಹೋಮ್ ರೆಮಿಡಿ ಟ್ರೈ ಮಾಡಿ. ಯಾವುದೇ ರೀತಿ ಮಾತ್ರೆಗಳು, ಆಸ್ಪತ್ರೆ ಅಂತ ಓಡಾಡೋಕೆ ಹೋಗಬೇಡಿ. ನೋಡಿ, ಇಲ್ಲಿ 1/4 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ತುಂಬ ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಇರುತ್ತೆ. ಸೊ ಯಾರಿಗಾದರೂ ಶೇರ್ ಮಾಡಿ, ನಿಮ್ಮ ಮನೆಗಳಲ್ಲಿ ಈ ಥರ ಏನಾದರೂ ಇದ್ದರೆ ಪ್ರಾಬ್ಲಮ್, ಯಾರಿಗಾದ್ರೂ ಹೆಣ್ಮಕ್ಳಿಗೆ. ಈಗಿನ ಮಕ್ಳಿಗೂ ಸ್ಕೂಲ್ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ. ಸೊ 1 ಟೈಮ್ ಆದರೆ 3-4 ಮಂತ್ಸ್ ಆಗಲ್ಲ, ಈ ಥರ ಆಗ್ತಾ ಇರುತ್ತೆ. ಸೊ ಔಟ್ಸೈಡ್ ಅವ್ರು ತಿನ್ನೋ ಆಹಾರ ಆಗಿರ್ಬೋದು, ಮನೆಯಲ್ಲಿ ಹೆಲ್ತಿ ಫುಡ್ ತಿಂದೇ ಇರೋ ಕಾರಣನೂ ಆಗಿರ್ಬೋದು. ಸೊ ಮಿಸ್ ಮಾಡದೆ ಈ ರೆಮಿಡಿ ಮಾಡಿ ತೋರಿಸಿ. ಖಂಡಿತವಾಗ್ಲೂ ಪೀರಿಯಡ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಸೈಡ್ ಎಫೆಕ್ಟು ಆಗಲ್ಲ. ನೀರು ಚೆನ್ನಾಗಿ ಕುದೀಲಿ. ಈಗ ನೋಡಿ, ನಮಗೆ ನೀರು ಸ್ವಲ್ಪ ಬಬಲ್ಸ್ ಬರ್ತಾ ಇದೆ. ಇವಾಗ ನೀರು ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ನಾವು ಅಜ್ವಾನ, ಸೊ ನೋಡಿ, ಇದು ತುಂಬ ನಮಗೆ ಬಾಡಿ ಉಷ್ಣಾಂಶ ಜಾಸ್ತಿ ಮಾಡುತ್ತೆ. ಹಾಗೆ ನಮಗೆ ಬಾಡಿ ಹೀಟಾಗಿ ನಮಗೆ ಪೀರಿಯಡ್ಸು ಎಷ್ಟೇ ಸ್ಟಾಪ್ ಆಗಿದ್ರೂ ಕೂಡ ಇದನ್ನು ನಮಗೆ ಫಾಸ್ಟಾಗಿ ಆಗೋ ಥರ ಹೆಲ್ಪ್ ಮಾಡುತ್ತೆ. ಸೊ ಇದು 1 ಸ್ಪೂನಷ್ಟು ಹಾಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ತುಂಬ ಈ ಮಕ್ಕಳಿಗೆಲ್ಲ, ಹೆಣ್ಮಕ್ಳಿಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾ ಇರುತ್ತೆ ಪೀರಿಯಡ್ಸ್ ಆದಾಗ.
ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುವಾಗ ನಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಸ್ವಲ್ಪ ಆ ಪೇಯ್ನ ಕಂಟ್ರೋಲ್ ಮಾಡುತ್ತೆ ಅಜ್ವಾನ ಹಾಗೆ ಅರಿಶಿನ. ಸೊ ಈ ಎರಡನ್ನೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ನೀವು ಹಳೆ ಬೆಲ್ಲ ಇರುತ್ತಲ್ಲ, ತಾಟಿ ಬೆಲ್ಲ ಥರದ್ದು ಹಾಕಿದ್ರೆ ಅಂತೂ 1/2 ಅವರ್ಗೆ ರಿಸಲ್ಟ್ ಕೊಡುತ್ತೆ. ಸೊ ಇದು ಮನೇಲಿ ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೆಲ್ಲನೇ ನಾನು ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕೆಂದರೆ ಬರೀದೇ ಹಾಗೆ ಕುಡಿಯೋಕ್ಕಾಗಲ್ಲ. ಈ ಬೆಲ್ಲ ಕೂಡ ಅಷ್ಟೇ ನಮಗೆ ಪೀರಿಯಡ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಬೆಲ್ಲ ತಿನ್ನೋದ್ರಿಂದ. ಸೊ ಇದು ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಮಗೆ ನಾವು ಇದು 3/4 ಕಪ್ಪಷ್ಟು ನೀರನ್ನು ಸೇರಿಸಿದ್ದೀವಲ್ವ, ಸೊ ನಮಗೆ ಇದರಲ್ಲಿ ಒಂದು 1/2 ಕಪ್ಪಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕಾಗತ್ತೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಇನ್ನು ಸ್ವಲ್ಪ ಕಮ್ಮಿ ಆಗಬೇಕು, ಇದು ಫುಲ್ ಕುದಿಬೇಕು, ಚೆನ್ನಾಗಿ ಕುದ್ದು ಅದ್ರ ರಸ ಎಲ್ಲ ಅದ್ರಲ್ಲಿ ಬರಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು ಇವಾಗ ನೀರು ಎಷ್ಟು ಕಮ್ಮಿ ಆಗಿದೆ, ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಗ್ಲಾಸ್ಗೆ ಸೋದಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ಗ್ಲಾಸನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸೋಸ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಾವು ಈ ರೆಡಿಯಾಗಿದೆ ನಾವು ಮಾಡ್ಕೊಂಡಿರೋಂಥ ಜ್ಯೂಸು. ಮನೆಯಲ್ಲಿ ಹೋಮ್ ರೆಮಿಡಿಯಾಗಿ ಈ ರೀತಿನ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ, ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದೇ ಗಂಟೆಯಲ್ಲಿ ನೀವು ಪೀರಿಯಡ್ ಆಗೋ ಸಾಧ್ಯತೆ ಇರುತ್ತೆ. 99% 1 ಅವರ್ಗೆ ಪೀರಿಯಡ್ ಆಗುತ್ತೆ. ಒಂದು ಪಕ್ಷ ನಿಮಗೆ ಇನ್ನೂ ಬೇರೆ ಥರ ಏನಾದರೂ ನಿಮ್ಮ ಬಾಡಿಗಳಲ್ಲಿ ಏನಾದರೂ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿದೆ ಅಂದರೆ ಸೊ ಇನ್ನೂ ಸ್ವಲ್ಪ ಒಂದು 2-3 ಟೈಮ್ ಆದರೂ ಕುಡಿಬೇಕಾಗುತ್ತೆ. ಸೊ ನೈಟು ನೋಡ್ತಾ ಇರ್ಬೋದು ಈ ಜ್ಯೂಸು. ಇದನ್ನು ಮಲ್ಗೋಕೆ ಮುಂಚೆ ನೀವು ಊಟ ಆಗಿ ನಂತರ ನೀವು ಮಲ್ಗೋಕೆ ಮುಂಚೆ ಇದನ್ನು 1 ಗ್ಲಾಸ್ ಕುಡಿದ್ಬಿಟ್ಟು ಮಲ್ಕೊಳ್ಳಿ. 1 ಅವರಲ್ಲಿ ಆಗಿಬಿಡುತ್ತೆ ಪೀರಿಯಡ್ಸು. ಸೊ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮತ್ತೆ 1 ಗ್ಲಾಸ್ ಮಾಡ್ಕೊಂಡು ಕುಡೀರಿ, ಖಂಡಿತ ಆಗುತ್ತೆ. ಸೊ ಹಾಗೆ ಇದನ್ನು ಮಾರ್ನಿಂಗ್ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಬೇಕಾಗುತ್ತೆ. ಆವಾಗ ಹಾಗೆ ಆಗುತ್ತೆ. ಹಾಗೂ ಆಗಿಲ್ಲ ಅಂದರೆ ನೀವು ಇಮ್ಮಿಡಿಯೇಟಾಗಿ ಆಗಬೇಕು ಅನ್ನೋಂಗಿದ್ರೆ ನೀವು ಇದಕ್ಕೆ ತಾಟಿ ಬೆಲ್ಲ ಸೇರಿಸಿ. ಖಂಡಿತ ನಿಮಗೆ ರೋಡಲ್ಲಿ ಅಲ್ಲಿ ಇಲ್ಲಿ ಮಾರ್ತಾ ಇರೋದು ಶಾಪಲ್ಲಿ ಸಿಗೋದು ಡೌಟೇ. ಸೊ ರೋಡ್ ಸೈಡಲ್ಲಿ ಎಲ್ಲಾದ್ರೂ ಕಡೆ ಕೆಲವು ಕಡೆ ಇಟ್ಟಿರ್ತಾರೆ, ಅಂಗಡಿಯೆಲ್ಲ ಒಂದ್ಸರಿ ಕೇಳಿ ನೋಡಿ, ಇಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಸೊ ತಾಟಿ ಬೆಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ, ಒಂದು ಹಾಫ್ ಮೂನ್ ಥರ ಬ್ಲ್ಯಾಕ್ ಕಲರು ಬೆಲ್ಲ. ಸೊ ಅದನ್ನು ನೀವು ತೊಗೊಂಬಂದು ನೀವು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಎಂಥದೇ ಇರಲಿ, ಎಷ್ಟೇ ದಿನ ಆಗಿರಲಿ, ಸ್ಟಾಪ್ ಆಗಿರಲಿ, ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ. ಸೊ ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.